ಮುಖ್ಯಮಂತ್ರಿಗಳೇ, ಮಾನ್ಯ ಸಚಿವರಾದ ಮಹಾದೇವ್ ಅವರೇ, ವೆಂಕಟೇಶ್ ಅವರೇ, ನಾಡಿನ ಶ್ರೇಷ್ಠರು, ಚಿತ್ರರಂಗದ ಹಲವು ಶ್ರೇಷ್ಠರು, ಅಧಿಕಾರಿಗಳು, ಮಾಧ್ಯಮ ಮಿತ್ರರು, ನೀವೆಲ್ಲರೂ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ, ಪ್ರತಿಯೊಬ್ಬರಿಗೂ, ಒಬ್ಬೊಬ್ಬರಿಗೂ ಈ ನಿಮ್ಮ ರಮೇಶಿನ ಪ್ರೀತಿಯ ಸಿಹಿ ನಮಸ್ಕಾರಗಳು. ಆ ಕಾಮಿಡಿ ಮಾಡಿದ್ರಲ್ಲ, ಅವ್ರು ಕರೆಕ್ಟಾಗಿ ಹೇಳಿದ್ರು, ಇಲ್ಲೇ 200 ಹೀರೋಯಿನ್ಗಳು 100 ಹೀರೋಗಳು ಸಿಗ್ತಾರೆ ಅಂತ. ತಮ್ಮೆಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಸಿನಿಮಾನು ಹಬ್ಬನೇ ರೀ, ಅದು ನವರಾತ್ರಿಗಳ ಹಬ್ಬ, ಇದು ನವರಸಗಳ ಹಬ್ಬ. 100 ವರ್ಷದ ಹಿಂದೆ ಯಾರೋ ಪುಣ್ಯಾತ್ಮನಿಗೆ ಒಂದು ಐಡಿಯಾ ಬಂತು. ನಮ್ಮನ್ನೆಲ್ಲ ಒಂದು ಕಪ್ಪು ಕೋಣೆ ಒಳಗೆ ಕೂರಿಸಿ ಅಲ್ಲೊಂದು ರಾತ್ರಿಯನ್ನ ಸೃಷ್ಟಿ ಮಾಡಿ ನಮ್ಮ ನವರಸಗಳ ಜೊತೆ ಆಟ ಆಡಿದ್ರೆ ನಮ್ಮನ್ನ ಹಿಡಿದು ಬಿಡ್ಬೋದು ಅಂತ. ಆ ಸಿನಿಮಾ ಹಿಡಿತದಲ್ಲಿ 1 ಶತಮಾನ ಕಳೆದಿದೆ. ದಾಟ್ ಇಸ್ ದ ಮ್ಯಾಜಿಕ್ ಆಫ್ ಸಿನಿಮಾ. ನಾನು ಯೋಚನೆ ಮಾಡ್ತಿದ್ದೆ, ಈ ನವರಾತ್ರಿ ಮತ್ತು ಸಿನಿಮಾಗೆ ಎಷ್ಟು ಹೋಲಿಕೆಗಳಿದೆ ಅಂತ. ನವರಾತ್ರಿ ಅಂದ ತಕ್ಷಣ ಮೊದಲು ಬರೋದೇನು? ಅದು ಒಂದು ಆನೆಗಳ ಮೆರವಣಿಗೆ. ಸಿನಿಮಾ ಆಸೆಗಳ ಮೆರವಣಿಗೆ. ಒಂದು ಹೀರೋಯಿನ್ ಆಸೆನೇ ಲವ್ ಸ್ಟೋರಿ. ಒಂದು ಹೀರೋಗೆ ಸೇಡಿನ ಆಸೆ ಆಕ್ಷನ್ ಸ್ಟೋರಿ ಆಗುತ್ತೆ. ಒಂದು ಟೀಮಿಗೆ ಗೆಲುವಿನ ಮೇಲೆ ಆಸೆ ಒಂದು ಸ್ಪೋರ್ಟ್ಸ್ ಫಿಲ್ಮ್ ಆಗುತ್ತೆ. ಆಸೆಗಳ ಮೆರವಣಿಗೆನೇ ಸಿನಿಮಾ. ನವರಾತ್ರಿಯಲ್ಲಿ ಮೈಸೂರು ದಸರಾ ಅಂದ್ರೆ ಫಸ್ಟ್ ಟೈಮ್ ಬರೋದೇನು? ಈ ಮೈಸೂರು ಪ್ಯಾಲೇಸ್ಸು, ಆ ಲಕ್ಷ ಲಕ್ಷ ದೀಪಗಳು, ಆ ದೃಶ್ಯದ ದೀಪಾವಳಿ ಅಲ್ವಾ? ಸಿನಿಮಾನು ಅಷ್ಟೇ ಸರ್. ಏನಿದು 1 ಇಂಚ್ ಅಗಲ ಇದೆ ನಿಮ್ಮ ಕಣ್ಣು. ಈ 1 ಇಂಚ್ ಅಗಲ ಕಣ್ಣಲ್ಲಿ 882 ಅಡಿ ಟೈಟಾನಿಕ್ ಮುಳುಗಿದ್ದನ್ನ ನೋಡಿದ್ರಲ್ಲ, ತೋರಿಸಿದ್ ಯಾವುದು? ಸಿನಿಮಾ. 1 ಇಂಚ್ ಕೂಡ ಹೈಟ್ ಇಲ್ಲ. ಈ ಕಣ್ಣಲ್ಲಿ 70 ಅಡಿ ಇರುವಂತ ಡೈನೋಸರ್ನ ನೋಡಿದ್ರಲ್ಲ, ತೋರಿಸಿದ್ ಯಾವುದು? ಸಿನಿಮಾ. ಸಿನಿಮಾ ಸರ್, ಅಸಾಧ್ಯವಾದ ವಿಷಯಗಳನ್ನ ಸಾಧ್ಯ ಮಾಡಿ ತೋರಿಸುವಂತ ದೃಶ್ಯ ಮಾಧ್ಯಮ ಸಿನಿಮಾ. ಅಷ್ಟ್ಯಾಕೆ, ನಮ್ಮ ಹೀರೋ ಬರೀ ಕೈಯಲ್ಲಿ ನಮ್ಮ ಹೀರೋಗಳು ಓಡೋ ಟ್ರೈನಲ್ಲಿ ನಿಲ್ಲಿಸ್ಬಿಡ್ತಾರೆ. ಅದು ಸಿನಿಮಾ. ದೃಶ್ಯದ ಮೂಲಕ, ಎಡಿಟಿಂಗ್ ಮೂಲಕ, ಸೌಂಡ್ ಮೂಲಕ ಒಂದು ಅದ್ಭುತವನ್ನ ಕ್ರಿಯೇಟ್ ಮಾಡುತ್ತಲ್ಲ, ಅದು ಸಿನಿಮಾ. 3ನೇದೇನು? ದಸರಾ ಅಂದ್ರೆ ಚಾಮುಂಡೇಶ್ವರಿಯ ಮಹಿಮೆ. ಎಲ್ಲ ಸಿನಿಮಾನ ಅಷ್ಟೇ ಸರ್. ದಿವ್ಯ ಶಕ್ತಿ ಮತ್ತು ದುಷ್ಟ ಶಕ್ತಿ ಮಧ್ಯೆ ಒಂದು ಹೋರಾಟನೇ ಪ್ರತಿಯೊಂದು ಸಿನಿಮಾನು. ಅದು ವಿಲ್ಲನ್ ಆಗ್ತಾರೆ ಕೆಲವೊಮ್ಮೆ, ಮಚ್ಚು ಲಾಂಗ್ ಇಟ್ಕೊಂಡಿರ್ತಾರೆ. ಕೆಲವೊಮ್ಮೆ ನಿಮ್ಮೊಳಗೆ ಇರುತ್ತಲ್ಲ ವಿಲ್ಲನ್ನು. ನಿಮ್ಮಲ್ಲಿರುವ ಅಸೂಯೆ, ನಿಮ್ಮಲ್ಲಿರುವ ಅನುಮಾನ, ನಿಮ್ಮಲ್ಲಿರುವ ದ್ವೇಷ, ಅದನ್ನ ಹೇಗೆ ನೀವು ಪಾರಾಗ್ತೀರಿ ಅಂತ ಸಿನಿಮಾ ತೋರಿಸುತ್ತೆ. ಹಾಗಾಗಿ ಅದು ನವರಾತ್ರಿಗಳ ಹಬ್ಬ, ಇದು ನವರಸಗಳ ಹಬ್ಬ. ಈ ನವರಾತ್ರಿಯ ದಿನ ನೀವು ದಸರಾ ಚಲನಚಿತ್ರೋತ್ಸವವನ್ನು ಆಚರಿಸ್ತಿರೋದು ಬಹಳ ಬಹಳ ಖುಷಿ ಆಗ್ತಿದೆ. ಇದ್ರ ಬಹಳ ಮುಖ್ಯ ಏನು ಅಂದರೆ, ಈಗ ದ್ವಾರಕೀಶ್ ಅವ್ರು ತೋರಿಸಿದ್ರಲ್ಲ ಸರ್, ದ್ವಾರಕೀಶ್ ಅವ್ರದ್ದು ಆ ವಿಡಿಯೋ ನೋಡ್ತಿರ್ಬೇಕಾರೆ ನೋಡಿ, ಈಗ ದ್ವಾರಕೀಶ್ ಅವರು ನಮ್ಮ ಜೊತೆ ಇಲ್ಲ, ವಿಷ್ಣುವರ್ಧನ್ ಅವರು ನಮ್ಮ ಜೊತೆ ಇಲ್ಲ, ಸೌಂದರ್ಯ ನಮ್ಮ ಜೊತೆ ಇಲ್ಲ. ಆದರೆ ಆಪ್ತ ಮಿತ್ರ ಚಿತ್ರ ಇದೆ. ಅದು ಸಿನಿಮಾ ಅಂದ್ರೆ ಅದು ಸರ್. ಸಿನಿಮಾ ಅದು ಕಲಾವಿದರಿಗೆ ಅಮರತ್ವ ನೀಡುವುದು ಅಂದ್ರೆ ಸಿನಿಮಾ. ಸಿನಿಮಾ ಮೇಕ್ಸ್ ಅಸ್ ಇಮ್ಮಾರ್ಟಲ್. ನಮ್ಗೆಲ್ಲ ಅಮೃತ ಕುಡಿಸ್ಬಿಡುತ್ತೆ ಸಿನಿಮಾ. ಹಂಗ್ ನೋಡಿದ್ರೆ ಸಿನಿಮಾನು ಒಂದು ರೀತಿಯಲ್ಲಿ ಅಮೃತ ವರ್ಷಿಣಿನೇ. ಇವತ್ತು ಈ ಲಿಸ್ಟ್ ನೋಡಿದ್ವಿ, ಪ್ರತಿದಿನ ಬೇರೆ ಬೇರೆ ಕಲೆಗಳನ್ನ ನೀವು ಸಂಭ್ರಮಿಸ್ತಾ ಇದ್ದೀರಲ್ಲ, ಆ ಎಲ್ಲ ಕಲೆಗಳ ಸಂಗಮನೇ ಸಿನಿಮಾ. ಇಟ್ಸ್ ಅ ಬ್ರಿಡ್ಜ್ ಆಫ್ ಆಲ್ ಆರ್ಟ್ಸ್. ಇನ್ಫ್ಯಾಕ್ಟ್ ನನಗನ್ಸುತ್ತೆ ಅದು ಬ್ರಿಡ್ಜ್ ಮಾತ್ರ ಅಲ್ಲ, ಫ್ರಿಡ್ಜು ಕೂಡ. ಯಾಕಂದ್ರೆ ಏನೋ 4ನೇ ಕ್ಲಾಸಲ್ಲಿ ನಾನು ನೋಡಿದ್ದು ಭೂತೆ ನಮಗ, ಅಯ್ಯೋ ಆ ಪ್ರವಾಹ ಇನ್ನೂ ನನ್ನ ತಲೆಯಲ್ಲಿ ಫ್ರೆಶ್ ಆಗಿ ಹಸಿರಾಗಿದೆಯಲ್ಲ, ಅಂದಮೇಲೆ ಸಿನಿಮಾ ಫ್ರಿಡ್ಜ್ ತಾನೆ. ಎಷ್ಟು ಫ್ರೆಶ್ ಆಗಿದೆ ನೋಡಿ. 20 ವರ್ಷಗಳ ಹಿಂದೆ ನೀವು ನೋಡುವಂತ ದೃಶ್ಯಗಳು ಇವತ್ತು ನಿಮ್ಮ ತಲೆಯಲ್ಲಿ ಫ್ರೆಶ್ ಆಗಿಡುವಂತ ಫ್ರಿಡ್ಜ್ ಇದು. ಈ ಫ್ರಿಡ್ಜ್ ಅಲ್ಲಿ ಇರುವಂತ ಅದ್ಭುತವಾದಂತ ಕೆಲವು ಚಿತ್ರಗಳನ್ನ ನಿಮ್ಮ ದಸರಾ ಚಲನಚಿತ್ರೋತ್ಸವದಲ್ಲಿ ಓಲ್ಡ್ ಇಸ್ ಗೋಲ್ಡ್ ಅಂತ ತೋರಿಸ್ತಾರೆ. ನಂತರ ಈಗ ಪ್ರಸ್ತುತ ಸುದ್ದಿ ಮಾಡ್ತಿರುವಂತ ನಿರ್ದೇಶಕರು, ಅವರ ಚಿತ್ರಗಳನ್ನ ಕೆಲವುದು ಆ ಲಿಸ್ಟ್ ಅಲ್ಲಿ ಇದೆ. ಮತ್ತು ಮುಂದೆ ನಮ್ಮ ಮುಂದಿನ ನಿರ್ದೇಶಕರು ಅವರು ಮಾಡಿರುವಂತ ಶಾರ್ಟ್ ಫಿಲ್ಮ್ಸ್ ಇದೆ. ಹೀಗಾಗಿ ಹಿಂದಿನ ಶಕ್ತಿಗಳನ್ನ ಸ್ಮರಿಸ್ಕೊಳ್ತೀವಿ, ಇಂದಿನ ಶಕ್ತಿಗಳನ್ನ ಗೌರವಿಸ್ತೀವಿ, ಮುಂದಿನ ಶಕ್ತಿಗಳ ಬಗ್ಗೆ ಎದುರು ನೋಡ್ತಾ ಇದ್ದೀವಿ. ಅದೇ ದಸರಾ ಚಲನಚಿತ್ರೋತ್ಸವ ಆಗುತ್ತೆ.
ಮುಂದಿನ 10 ದಿನಗಳು ದಯವಿಟ್ಟು ಈ ಚಿತ್ರಮಂದಿರಗಳಿಗೆ ಹೋಗಿ ಈ ಕನ್ನಡ ಚಿತ್ರಗಳನ್ನು ನೋಡಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ಬಹುಶಃ ರಮೇಶ್